ಪಿಎಸ್ಐ ಪರೀಕ್ಷೆ ಅಕ್ರಮ ತನಿಖೆ ಚುರುಕಾಗಿದೆ. ಆದರೆ ದಿವ್ಯಾ ಹಾಗರಗಿಯೇ ಪತ್ತೆಯೇ ಇಲ್ಲ. ಈ ನಡುವೆ ದಿವ್ಯಾ ಹಾಗರಗಿಯನ್ನ ಬಂಧಿಸುವಂತೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಪ್ರಿಯಾಂಕ ಖರ್ಗೆ ಮತ್ತೆ ಒತ್ತಾಯ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಮಾತನಾಡಿರೋ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ, ದಿವ್ಯಾ ಶರಣಾಗತಿ ಆಗದಿದ್ರೆ ಆಸ್ತಿಯನ್ನ ಜಪ್ತಿ ಮಾಡಲಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ನಡುವೆ ಅಫ್ಜಲಪುರದಲ್ಲಿ ನಡೆಯುತ್ತಿರುವ ಎತ್ತಿನ ಬಂಡಿ ಓಟದ ಸ್ಪರ್ಧೆಯಲ್ಲಿ ಆರ್ಡಿ ಪಾಟೀಲ್ ಕಟೌಟ್ ಹಾಕಲಾಗಿದೆ. ಇನ್ನು ಅಮೃತ್ ಪೌಲ್ ವರ್ಗಾವಣೆ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಅಮೃತ್ ಪೌಲ್ರನ್ನ ಅತ್ಯಂತ ಪ್ರಮುಖವಾದ ಆಂತರಿಕ ಭದ್ರತಾ ವಿಭಾಗಕ್ಕೆ ಕಳುಹಿಸಿ ಭಕ್ಷಿಸು ನೀಡಿದ್ದಾರೆ. ಇದು ಯಾವ ಸಂದೇಶ ರವಾನಿಸುತ್ತೆ? ಈ ಮೂಲಕ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸರ್ಕಾರ ಅವರಿಂದ ಕಲ್ಪ್ರಿಟ್ಸ್ ಅಥವಾ ಅಲಿಗೇಷನ್ ಯಾರ ಮೇಲೆ ಬಂದಿದೆ ಅದನ್ನು ಅವ್ರ ಪಾರ್ಟಿಯಲ್ಲಿ ಅವ್ರು ಹೇಳೋದು ನಿಮ್ಮ ಪಾರ್ಟಿಯಲ್ಲಿ ಈ ಪಾರ್ಟಿಯಲ್ಲಿ ಅವರಿಗೂ ಮಾಡಿ